ಹಾಯ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಒಂದು ಭಾನುವಾರ, ನೆಕ್ಸ್ಟ್ ವಾರ ಭಾನುವಾರ ಬಂದು ಒಬ್ರದ್ದು ಬೇಬಿ ಶವರ್ ಇದೆ, ಸೀಮಂತ ಇದೆ ಇಲ್ಲಿ. ಅದಕ್ಕೆ ಫಂಕ್ಷನ್ಗೆ ಕರೆದಿದ್ದಾರೆ. ಅದಕ್ಕೆ ಅವ್ರಿಗೆ ಸ್ಯಾರಿ ಗಿಫ್ಟ್ ಮಾಡೋಣ ಅಂತ, ಅದಕ್ಕೆ ಸ್ಯಾರಿ ಕಲೆಕ್ಷನ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಹೇಗಿದೆ ಸ್ಯಾರಿಗಳು, ಮತ್ತು ಇಲ್ಲಿ ಇಲ್ಲಿ ಸ್ಯಾರಿ ಕಲೆಕ್ಷನ್ ಯಾವ ಥರ ಸಿಗತ್ತೆ, ಮತ್ತು ಅದ್ರ ಪ್ರೈಸ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ನೋಡೋಣ. ನಾನು ಇದೇ ಫಸ್ಟ್ ಟೈಮು ಸ್ಯಾರಿ ಕಲೆಕ್ಷನ್ ನೋಡಕ್ಕೆ ಹೋಗ್ತಿರೋದು. ಯಾವ ಥರ ಇರತ್ತೆ, ಹೇಗಿರತ್ತೆ ಅಂತ ನನ್ನ ಜೊತೆಗೆ ನೀವು ಕೂಡ ನೋಡೋರಂತೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ. ಓಕೆ, ಹಂಗಾದ್ರೆ ಕಂಟಿನ್ಯೂ ಮಾಡೋಣ. ಇಂಡಿಯಾದಲ್ಲಿ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಇದೇ ಫಸ್ಟ್ ಟೈಮು ನೋಡ್ತಿರೋದು ಇಲ್ಲಿ. ಆ ಥರ ಯಾವ ಥರ ಸಿಗತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಬೇರೆ ಯಾವುದೇದೋ ಏನೋ ಗಿಫ್ಟ್ ಕೊಡೋದು ಸರಿ ಹೋಗಲ್ಲ. ಸ್ಯಾರಿ ಕೊಟ್ರೇನೆ ಸರಿ ಅಂತ ಅಂದ್ಬಿಟ್ಟು ನಾವು ಸ್ಯಾರಿ ಸೆಲೆಕ್ಷನ್ ಮಾಡೋಕ್ಕೆ ಬಂದಿದ್ದೀವಿ. ನೋಡೋಣ ಯಾವ ಥರ ಸಿಗತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ. ನಾನು ಫಸ್ಟ್ ಟೈಮ್ ಅಲ್ವಾ ಹೋಗ್ತಿರೋದು. ಓಕೆ, ಹಂಗಾದ್ರೆ ಇಲ್ಲಿ ಬರ್ತಾ ಇದ್ದೀವಿ. ಬಂದು ಈಗ ನೋಡೋಣ. ಹಂಗಾದ್ರೆ ಇಲ್ಲಿ ಬರೀ ಡ್ರೆಸ್ಸಸ್ ಇದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಬಂದು ಸ್ಯಾರೀಸ್ ಇದೆ. ಅಲ್ಲಿ ಹೋಗಿ ಸ್ಯಾರೀಸ್ ನೋಡೋಣ. ನಾವಿವಾಗಿರೋ ಪ್ಲೇಸಲ್ಲಿ ಬಂದು ಇಲ್ಲಿ ಸುತ್ತಮುತ್ತ ಯಾವುದೋ ಸ್ಯಾರಿ ಶಾಪು ಮತ್ತು ಮಾಲ್ ಆಗಲಿ ಇಲ್ಲ. ಇವಾಗ ನಾವು ಹೋಗ್ತಿರೋದು ಲೂಲುಲಿ ಶಾಪಿಂಗ್ ಮಾಡೋಕ್ಕೆ. ಏಕೆಂದರೆ ಲೂಲುಲೇ ಇಲ್ಲಿ ನಾವಿರೋ ಹತ್ರ ಇರೋದು ಲೂಲುನೇ. ಆದರೆ ಸಿಟಿ ಒಳಗಡೆ ಇದೆ, ಕಲ್ಯಾಣ್ ಇದೆ. ಆದರೆ ಅಲ್ಲಿ ಅಷ್ಟು ದೂರ ಹೋಗಿ ನೋಡೋದಕ್ಕಿಂತ ಫಸ್ಟ್ ಟೈಮ್ ನೋಡ್ತಿದ್ದೀವಿ. ಇಲ್ಲಿ ನೋಡೋಣ ಫಸ್ಟ್ ಟೈಮು. ಆಮೇಲೆ ಬೇಕಾದರೆ ಇಲ್ಲಿ ನಮ್ಗೆ ಏನಾದ್ರು ಇಷ್ಟ ಆಗಲಿಲ್ಲ ಅಂದರೆ ಅಲ್ಲೋಗಿ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇಲ್ಲಿ ನೋಡೋಕೆ ಬಂದಿದ್ದೀವಿ. ಏಕೆಂದರೆ ಕ್ಲಿಯಾ ಬೇರೆ ಸ್ವಲ್ಪ ಟಾರ್ಚರ್ ಕೊಡ್ತಾಳೆ, ಸಿಟಿಗೆಲ್ಲ ಹೋಗಿ ನೋಡುವಷ್ಟು ಬಿಡಲ್ಲ ಅವಳ ಟೈಮು. ಅದಕ್ಕೆ ಇಲ್ಲೇ ಫಸ್ಟ್ ನೋಡೋಣ ಅಂತ ಇವಾಗ ಬಂದಿದ್ದೀವಿ. ಸ್ಟಾರ್ಟಿಂಗ್ ಒಳಗಡೆ ಎಂಟ್ರಿ ಆದ ತಕ್ಷಣವೇ ಒಂಥರ ಗಿಜಿ ಅನ್ನೋ ಥರ ಕಾಣ್ತು ಎಲ್ಲ. ಅಯ್ಯೋ, ಎಲ್ಲ ಈ ಥರ ಇದೆಯಲ್ಲಪ್ಪ, ಎಲ್ಲ ಶೈನಿಂಗ್ ಥರ ಇದೆ, ಇಷ್ಟ ಆಗತ್ತಾ ಅಂತಲೇ ಡೌಟ್ ಮೇಲೆ ಹೋದೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ರೆಡಿಮೇಡ್ ಬ್ಲೌಸ್ ಕೂಡ ಇಟ್ಟಿದ್ದಾರೆ. ರೆಡಿ ಬ್ಲೌಸ್ಗಳು ಕೂಡ ಸಿಗತ್ತಿಲ್ಲಿ. ಇಲ್ಲಿ ಬ್ಲೌಸ್ ಸ್ಟಿಚಿಂಗಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಮೌಂಟು. ಅದಕ್ಕೇ ರೆಡಿ ಬ್ಲೌಸ್ಗಳು ಕೂಡ ತೊಗೊಂಡು ಹಾಕೋಬೋದು. ಇದು ಏನು ಕಮ್ಮಿ ಇಲ್ಲ. ಇದು ನಮ್ಮ ಬೆಂಗಳೂರಲ್ಲಾದರೆ ಎಷ್ಟಕ್ಕೆ ಸಿಗುತ್ತೆ? ಒಂದು 200, ಒಂದು 500, 1000 ಒಳಗಡೆ ಚೆನ್ನಾಗಿರೋ ವರ್ಕ್ ಇರೋದೇ ಬ್ಲೌಸ್ ಸಿಗುತ್ತೆ. ಇಲ್ಲಾದರೆ ಇದು ತುಂಬಾ ಜಾಸ್ತಿ ಇತ್ತು. 2,000 ಏನೋ ಇತ್ತು ಒಂದು ರೆಡಿ ಬ್ಲೌಸಿಗೇನೆ. ನೋಡ್ತಾ ಇದ್ದೀವಿ ಎಲ್ಲ ಕಲೆಕ್ಷನು ಹೇಗಿದೆ ಅಂತ. ಆದರೆ ನನಗಿಷ್ಟ ಆಗೋದು ಸ್ವಲ್ಪ ಲೈಟ್ ಕಲರ್ ಆದರೆ ನನಗಿಷ್ಟ ಆಗುತ್ತೆ. ಡಾರ್ಕ್ ಕಲರ್ ಎಲ್ಲ ನಾನಷ್ಟು ಇಷ್ಟಪಡಲ್ಲ. ನೋಡೋಣ ಕಲೆಕ್ಷನ್ ಇಷ್ಟ ಆಗತ್ತಾ ಅಂತ. ಫಸ್ಟು ಅರ್ಧ ಗಂಟೆಯಿಂದ ಹುಡುಕಿ ಸಾಕಾಗಿ ಕೊನೆಗೆ ಇದೊಂದು ಸಿಕ್ತು. ನೋಡಿದೆ, ಅದು ಇದರಲ್ಲೇ ಇದೇ ಸೇಮ್ ಡಿಸೈನಲ್ಲೇ, ಆದರೆ ಕಲರ್ಸ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಇತ್ತು ಸೇಮ್ ಡಿಸೈನಲ್ಲಿ. ಕಲರ್ಸು ಇಷ್ಟ ಆಯಿತು, ಡಿಸೈನು ಇಷ್ಟ ಆಯಿತು. ಆದರೆ ಬಟ್ ಏನಂದರೆ ಕ್ವಾಲಿಟಿ ಮಾತ್ರ ಅಷ್ಟಕ್ಕಷ್ಟೇ ಕ್ವಾಲಿಟಿನೇ ಇರಲಿಲ್ಲ. ಸಿಲ್ಕ್ ಟೈಪಲ್ಲಿತ್ತು ಎಲ್ಲ. ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಅದು ಥ್ರೆಡ್ಡೆಲ್ಲ ಸೈಡ್ಗೆಲ್ಲ ಹೋದಂಗಿತ್ತು. ಕ್ವಾಲಿಟಿ ಅಷ್ಟು ಲೈಕ್ ಆಗಲಿಲ್ಲ. ಸರಿ, ಓಕೆ, ಬೇಡ ಅಂತ ಅನಿಸ್ತು. ಆಮೇಲೆ ನೆಕ್ಸ್ಟು ಇಷ್ಟ ಆಗಿದ್ದೇನೆ ಈ ಕಾಟನ್ ಸ್ಯಾರಿ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ನಂಗೆ ಲೈಟ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೇ ಓಕೆ ಅಂತ ಅಂದ್ಬಿಟ್ಟು ಆ ಕಾಟನ್ ಸ್ಯಾರಿನೇ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ವರೆಗೂ ಆ ಕಾಟನ್ ಸ್ಯಾರಿನೇ ಹಿಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಚೂಡಿದಾರ್ಸು ಏನು ಪ್ರೈಸ್ ಇದೆ, ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ಟಾಪ್ಸ್ ಇದೆಲ್ಲ ಇದೆ, ಟಾಪ್ಸ್ಗಳದೆಲ್ಲ. ಒಂದು ಟಾಪು ಬಂದೇನೆ 75 ದಿರಮ್ ಇತ್ತು. 75 ದಿರಮ್ ಅಂತ ಅಂದರೆ ಒಂದು ಟಾಪುಗೇನೆ 1,750 ರೂಪಾಯಿ ಏನೋ ಬೀಳತ್ತೆ ಒಂದೊಂದು ಟಾಪ್ಸ್ಗೇನೆ. ಇದು ಪ್ಯಾಂಟ್ ಇಲ್ಲ, ವೇಲಿರಲಿಲ್ಲ. ನೆಕ್ಸ್ಟು ಒಂದೊಂದು ಸಿಂಗಲ್ ಟಾಪು ಇದೆ, ಅದಕ್ಕೆ ಬಂದು ಒಂದು 60 ದಿರಮ್ ಏನೋ ಇತ್ತು. ನೆಕ್ಸ್ಟ್ ಬಂದು ಈ ಸೀರೆಗಳೆಲ್ಲ ಇಲ್ಲಿ ಕಾಣ್ತಿದೆ ನೋಡಿ. ಇದನ್ನೆಲ್ಲ ಆಫರ್ ಅಂತ 50% ಆಫ್ ಅಂತ ಏನೋ ಬಿಟ್ಟಿದ್ರು. ಇವೆಲ್ಲ ಬಂದು ಒಂದು 40 ದಿರಮ್, 38 ಅಥವಾ 40 ದಿರಮ್ಗೆ ಇದನ್ನು ಹಾಕಿದ್ರು. 40 ದಿರಮ್ ಅಂದರೆ ಒಂದು 800 - 900 ರೂಪಾಯಿ ಬೀಳತ್ತೆ. ಇಲ್ಲಿ ಕಾಣ್ತಿದೆ ನೋಡಿ, ಈ ಟಾಪ್ಸ್ ಎಲ್ಲ 20 ದಿರಮ್ ಏನೋ ಇದೆ. ಇದು ನಾವೆಲ್ಲ
ಇಂಡಿಯಾದಲ್ಲಿ ಡೈಲಿ ಯೂಸಿಗೆ ಅಂತ ವೇರ್ ಮಾಡ್ತೀವಿ ನೋಡಿ, ಮನೆಯಲ್ಲಿ ತೊಗೊತೀವಿ, ಆ ಥರ ಇದೆ ಇದು. ಇದಕ್ಕೆ ಒಂದೊಂದು ಟಾಪಿಗೆ 500 ರೂಪಾಯಿ ಏನೋ ಬೀಳುತ್ತೆ, ಇಂಡಿಯನ್ ರುಪೀಸು. ಈ ಸೈಡ್ ಇರೋದೆಲ್ಲ ಪೆಪ್ಪರ್ ಕಾಟನ್ನು, ಇದು ಪೆಪ್ಪರ್ ಕಾಟನ್ ಇರೋದೆಲ್ಲನೂ ಈ ಕಡೆ ಸೈಡ್ ಇಟ್ಟಿದ್ದಾರೆ. ಸ್ವಲ್ಪನೇ ಇದ್ದದ್ದು, ಅಷ್ಟು ಸ್ಯಾರಿ ಕಲೆಕ್ಷನ್ ಇರಲಿಲ್ಲ, ಸ್ವಲ್ಪನೇ ಕಲೆಕ್ಷನ್ ಇದ್ದದ್ದು. ಫೈನಲಾಗೆ ನಾನು ಬಂದು 4 ಸೀರೆನೂ ಹಿಡ್ಕೊಂಡು ಕೂತಿದ್ದೀನಿ. ಪ್ರಜ್ವಲ್ ಅವರಿಗೆ ಇದು ಸೀರೆ ಇಷ್ಟ ಆಗಲಿಲ್ಲ, ಏಕೆಂದರೆ ನಾನು ಅದು ಲೈಟ್ ಕಲರ್ ತೊಗೊಂಡಿದ್ದೀನಿ, ಇದು ಸಿಮೆಂಟ್ ಕಲರು ಅಂತ ಅಂದ್ಬಿಟ್ಟು ಇದನ್ನೇ ನಾನು ಬೇಕು ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ. ಆದರೆ ನಾವು ಕೊಡ್ತಾ ಇರೋರು ಸ್ವಲ್ಪ ಕಲರ್ ಇದ್ದಾರೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಲರ್ ಇದ್ದಾರೆ, ವೈಟಿಗಿದ್ದಾರೆ. ಅವ್ರಿಗೆ ಡಾರ್ಕ್ ಕಲರ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ, ಲೈಟ್ ಕಲರ್ ಎಲ್ಲ ಬೇಡ, ಡಾರ್ಕ್ ಕಲರೇ ಕೊಡು ಅಂತ ಹೇಳ್ತಿದ್ದಾರೆ. ಇವು 5 ಸೀರೆ ಸೆಲೆಕ್ಟ್ ಮಾಡಿಬಿಟ್ಟು ಎದುರುಗಡೆ ಇಟ್ಕೊಂಡು ಯಾವ್ದು ತಗೊಳ್ಳೋದು ಅಂತ ನೋಡ್ಕೊಂಡು ಕೂತಿದ್ದೀವಿ. ನಮ್ಮ ಪಕ್ಕದಲ್ಲಿ ಯಾರೋ ಬಂದು ಸ್ಯಾರಿ ತೊಗೋತಿದ್ರು ನೋಡಿ, ಅಲ್ಲಿ ತೋರಿಸ್ತಿದ್ದಾರೆ. ನೋಡೋಕ್ಕೆ ಬಾರ್ಡರ್ ಸ್ಯಾರಿ ಥರ ರೇಷ್ಮೆ ಥರ ಕಾಣ್ತಿದೆ, ಅದು ರೇಷ್ಮೆ ಸೀರೆ ಅಲ್ಲ, ಅದು ಅಷ್ಟು ಚೆನ್ನಾಗೂ ಇರಲಿಲ್ಲ ನೋಡಿ. ಇದೆಲ್ಲ ಈ ಕಡೆ ಸೈಡೆಲ್ಲ ಇದೆ ನೋಡಿ, ಇದೆಲ್ಲ 3,500 3,500 ಇದೆ ಒಂದೊಂದು ಸೀರೆನೇ, ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ಇದು. ನಾವು ಇಂಡಿಯಾದಲ್ಲಿ ಚೆನ್ನಾಗಿರೋ ಸಿಕ್ಕಿದ್ರೂ ಇನ್ನೂ ತೆಗಿರಿ ಅಂತ ಶಾಪಲ್ಲಿ ಒಂದಷ್ಟು ತೆಗಿಸ್ತಾನೇ ಇರ್ತೀವಿ. ಇಲ್ಲಿ ಎಷ್ಟು ಹುಡುಕಿದ್ರೂ ನಮ್ಗೆ ಅಷ್ಟು ಇಷ್ಟ ಆಗೋದು, ತುಂಬಾ ಇಷ್ಟ ಆಗೋದು ಸ್ಯಾರಿ ಸಿಗೋದು ತುಂಬ ಕಷ್ಟ. ಅದಕ್ಕೇ ಓಕೆ ಇವಾಗ ಹುಡುಕಿರೋದ್ರಲ್ಲೇ ಯಾವ್ದಾದ್ರು 5 ಸ್ಯಾರಿಲಿ ಒಂದು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡು ಸುಮ್ಮನಿದೆ. ನನಗಂತೂ ಆ ಸಿಮೆಂಟ್ ಕಲರೇ ತುಂಬ ಇಷ್ಟ ಆಗಿದ್ದು. ಆದರೆ ಪ್ರಜ್ವಲ್ ಅವರು ಸಿಮೆಂಟ್ ಕಲರ್ ಬೇಡ, ಸ್ವಲ್ಪ ಡಾರ್ಕ್ ಕಲರ್ ತಗೋ ಅಂತ ಅಂದ್ಬಿಟ್ಟು ಯೆಲ್ಲೋ ಕಲರ್ ತಗೋ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನೋಡೋಣ ಅಂತ ಅಂದ್ಬಿಟ್ಟು ಮತ್ತೆ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೀವೆಲ್ಲ ನೋಡ್ತಿದ್ದೀರಲ್ಲ, ಇದು ಫುಲ್ಲು ಕಾಟನ್ ಸ್ಯಾರೀಸೇನೆ. ಆಲ್ಮೋಸ್ಟ್ 60 to 70% ಫುಲ್ ಜಾಸ್ತಿ ಕಾಟನ್ ಸ್ಯಾರಿನೇ ಇತ್ತು ಇಲ್ಲಿ. ಇಲ್ಲಿ ಕಾಣ್ತಿದೆ ನೋಡಿ, ಇದು ಕೂಡ ಕಾಟನ್ ಸ್ಯಾರೀಸೇನೆ. ಇದು ಕೂಡ 175 ದಿರಮ್ ಏನೋ ಇತ್ತು ಒಂದೊಂದು ಸ್ಯಾರಿಗೇನೆ. ನಮಗೆ ಇಂಡಿಯಾದಲ್ಲಿ ಈ ಥರ ಕಾಟನ್ ಸ್ಯಾರಿ 1000ಇಂದನೂ ಸ್ಟಾರ್ಟ್ ಆಗುತ್ತೆ, ಇನ್ನೂ ಕಮ್ಮಿಗೂ ಸಿಗುತ್ತೆ ಅನಿಸುತ್ತೆ. 1000 ರೂಪೀಸ್ ಎಲ್ಲ ತೊಗೊಂಡೋದ್ರೆ ನಾವು ತುಂಬ ಚೆನ್ನಾಗಿರೋ ಸ್ಯಾರಿನೇ ತೊಗೋಬೋದು, ವರ್ಕ್ ಇರೋದು ಸಿಗುತ್ತೆ, ಸಿಂಪಲ್ ಆಗಿರೋದು ಸಿಗುತ್ತೆ. ಆದರೆ ಇಲ್ಲಿ ಜಸ್ಟ್ ಒಂದು ಕಾಟನ್ ಸ್ಯಾರಿಗೇನೆ 3,000 ರೂಪಾಯಿ ಪ್ರೈಸ್ ಇದೆ. ನಿಮ್ಗೆ ಈ ಡ್ರೆಸ್ಗಳೆಲ್ಲ ಶೈನಿಂಗ್ ಥರ ಹೊಡಿತಿರ್ಬೋದು, ಆದರೆ ಬಟ್ಟೆ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕ್ಲಾತಲ್ಲಿ ಬೇರೆ ಏನೋ ಮಾತೇ ಹೇಳೋವಾಗಿಲ್ಲ. ಡ್ರೆಸ್ಗಳಾಗಲಿ ಟಾಪ್ ಆಗಲಿ ಕ್ಲಾತ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ನಾನಿವಾಗ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಡ್ರೆಸ್ಸು ಪ್ರೈಸ್ ಬಂದು 319 ದಿರಮ್ ಇದೆ ಟೋಟಲು. ಇದಕ್ಕೆ ಬಂದು 7,200 ರೂಪಾಯಿ ಏನೋ ಆಗುತ್ತೆ ಈ ಡ್ರೆಸ್ಸಿಗೆ. ಇದೇ ಡ್ರೆಸ್ಸು ನಮ್ಮ ಇಂಡಿಯಾದಲ್ಲಿ ಏನಾದರೂ ಹುಡುಕ್ತೀವಿ ಅಂತಂದ್ರೆ ಹಬ್ಬ ಅಂದರೆ ಒಂದು 2,000 ರೂಪಾಯಿ ಒಳಗಡೆನೇ ಇರುತ್ತೆ, ಇಲ್ಲ ಇನ್ನೂ ಚೆನ್ನಾಗಿರೋದೇ ಸಿಗುತ್ತೆ ನಮಗೆ. ಆದರೆ ಅಲ್ಲಿಂದ ಇಲ್ಲಿ ತೊಗೊಂಬಂದು ಮಾರೋದಕ್ಕೇನು ತುಂಬಾ ಜಾಸ್ತಿಗೆ ಇಟ್ಟಿದ್ದಾರೆ. ಓಕೆ, ಇಲ್ಲಿ ಪ್ರೈಸಿಗೆ ತಕ್ಕಂತೆ ಅವ್ರು ಮಾರ್ತಿದ್ದಾರೆ. ನಾವು ಇಂಡಿಯಾದಲ್ಲಾದರೆ ನಮ್ಗೆ ಅಷ್ಟೇ ಕಮ್ಮಿಗೆ ಸಿಗುತ್ತೆ ಇದು. ಈ ಡ್ರೆಸ್ ನೋಡಿ, ಈ ಡ್ರೆಸ್ಸು ಬಂದು 145 ದಿರಮ್ ಏನೋ ಇದೆ, ಇದು 149 ದಿರಮ್ ಇದೆ. ಇದು ಆಲ್ಮೋಸ್ಟ್ 3,200 ರೂಪಾಯಿ ಏನೋ ಆಗುತ್ತೆ ಇದು. ನಾನು ಸ್ಯಾರಿ ತೊಗೊಳಕ್ಕೆ ಬಂದಿರೋದ್ರಿಂದ ನಾನು ಅಷ್ಟು ಬೇರೆ ಡ್ರೆಸ್ಗಳ ಬಗ್ಗೆ ಆಗಲಿ ಬೇರೆ ಟಾಪ್ಸ್ ಆಗಲಿ ನಾನು ನೋಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಕ್ಲಿಯಾ ಅಲ್ಲಿ ಒಬ್ಬಳೇ ಓಡಾಡ್ತಿದ್ಲು ಫುಲ್ಲು. ನಾನು ಅವಳನ್ನು ನೋಡಬೇಕಾಗಿತ್ತು. ಪ್ರಜ್ವಲ್ ಅವ್ರಿಗೊಬ್ರಿಗೆ ಅವಳನ್ನ ಮೇಂಟೈನ್ ಮಾಡೋಕ್ಕೆ ಹಿಂಸೆ ಆಗ್ತಿತ್ತು. ಅದಕ್ಕೇ ಫುಲ್ಲು ನಾನು ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಶಾಪ್ ಮಾಡಿಕೊಂಡೆ. ಇದು ಈ ಟಾಪ್ ನೋಡಿ 99 ದಿರಮ್ ಇದೆ, ಒಂದು ಟಾಪಿಗೆ 2,500 ರೂಪಾಯಿ ಇದೆ. ಸೇಮ್ ಈ ಟಾಪು ಅಷ್ಟೇನೆ 100 ದಿರಮು 2,100-200 ರೂಪಾಯಿ ಆಗುತ್ತೆ ಇದು ಒಂದು ಟಾಪಿಗೆ, ಲಾಂಗ್ ಟಾಪ್ ಇದು. ಪ್ರಜ್ವಲ್ ಅವ್ರನ್ನ 5 ಸ್ಯಾರಿ ಮುಂದೆನೂ ಕುಣಿಸ್ಬಿಟ್ಟು ಬಂದಿದ್ದೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅಂತ ಅಂದ್ಬಿಟ್ಟು 5 ಸ್ಯಾರಿನೂ ಲೈನಾಗಿ ಜೋಡಿಸಿ ಇಟ್ಬಿಟ್ಟು ಬಂದಿದ್ದೀನಿ. ಅವ್ರ ಪಾಪ ಅದನ್ನು ನೋಡಿಕೊಂಡು ಯಾವ್ದು ತೊಗೊಳ್ಳೋದು ಅಂತ ಯೋಚನೆ ಮಾಡಿಕೊಂಡು ಕ್ಲಿಯಾನ ಹಿಡ್ಕೊಂಡು ಕೂತಿದ್ದಾರೆ. ನಾನು ಇಲ್ಲಿ ಬೇರೆ ಇದೆಲ್ಲ ಡ್ರೆಸ್ಸು ಮತ್ತು ಟಾಪ್ಸ್ ಎಲ್ಲ ಪ್ರೈಸ್ ಎಷ್ಟಿರ್ಬೋದು ಅಂತ ನೋಡ್ತಾ ಇದ್ದೀನಿ. ಹಾಗೆ ನನ್ನ ಜೊತೆಗೆ ನಿಮಗೂ ಕೂಡ ಇಲ್ಲಿ ಹೇಗಿದೆ, ಯಾವ ಥರ ಡ್ರೆಸ್ ಸಿಗುತ್ತೆ ಮತ್ತು ಯಾವ ಥರ ಪ್ರೈಸ್ ಇರ್ಬೋದು ಅಂತ ನಿಮಗೊಂದು ಕಲೆಕ್ಷನ್ ತೋರಿಸೋಣ ಅಂತ ನಾನು ಇದನ್ನು ವೀಡಿಯೋನ ಮಾಡ್ತಿರೋದು. ಇಲ್ಲಿ ನೋಡಿ, ಚೂಡಿದಾರ್ ಪೀಸ್ ಇದು, ಪ್ಯಾಂಟು ವೇಲು ಎಲ್ಲ ಇದೆ, ಆದರೆ ಸ್ಟಿಚ್ ಇಲ್ಲ, ಅನ್ಸ್ಟಿಚ್ ಇದು ಆಗಿರೋದು. ಒಂದೊಂದು ಚೂಡಿದಾರ್ ಪೀಸೇ ಬಂದು ಇದು 2,000ದಿಂದ 2,500 ಸ್ಟಾರ್ಟಿಂಗ್ ಇದೆ. ನಮ್ಮದು ಮದುವೆದು ಒಂದು ಯೆಲ್ಲೋ ಮತ್ತು ರೆಡ್ ಕಲರು ಸ್ಯಾರಿ ಕಾಂಬಿನೇಷನ್ ಇದೆ, ಅದು ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ಅವರು ವೈಟ್ ಇರೋದ್ರಿಂದ ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಪ್ರಜ್ವಲ್ ಅವ್ರಿಗೂ ಕೂಡ ಯೆಲ್ಲೋನೇ ಇಷ್ಟ ಆಯಿತು. ಅದಕ್ಕೆ ಓಕೆ ಯೆಲ್ಲೋನೇ ತಗೋಣ ಅಂತ ಅಂದ್ಬಿಟ್ಟು ನಾವು ಯೆಲ್ಲೋ ಸ್ಯಾರಿನೇ ಸೆಲೆಕ್ಟ್ ಮಾಡಿದ್ದೀವಿ.
ಇಷ್ಟೇ ಕಲೆಕ್ಷನ್ ಇದ್ದದ್ದು. ಈ ಕಡೆ ಎಲ್ಲ ಬಂದು ಜೆಂಟ್ಸ್ ಬಟ್ಟೆ ಇತ್ತು. ನಾವು ಸೆಲೆಕ್ಟ್ ಮಾಡಿರೋದು ಯೆಲ್ಲೋ. ನಂಗೆ ಇಷ್ಟ ಆಗಿದ್ದು ತುಂಬ ಗ್ರೇ ಕಲರು, ಆದರೆ ನಾವು ಸೆಲೆಕ್ಟ್ ಮಾಡಿದ್ದು ಯೆಲ್ಲೋಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದೆ. ಇವಾಗ ಇದನ್ನು ಬಿಲ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಟೈಮ್ ಆಗಿಬಿಟ್ಟಿದೆ. ಬಿಲ್ ಹಾಕ್ಸಿ ಇದನ್ನು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಟೈಮ್ ಇವಾಗ 7:30 ಆಗಿಬಿಟ್ಟಿದೆ. ಪ್ರಜ್ವಲ್ಲು ಕೆಲಸದಿಂದ ಬಂದ ಮೇಲೆ ನಾವು ಶಾಪ್ ಮಾಡೋಕ್ಕೆ ಅಂತ ಬಂದಿದ್ದು. ಇದೆಲ್ಲ ಕಲರು ಇಷ್ಟ ಆಯಿತು. ಸದ್ಯಕ್ಕೆ ಪ್ರಜ್ವಲಿಗೂ ಇದೇ ಕಲರ್ ಇಷ್ಟ ಆಯಿತು. ಯೆಲ್ಲೋಗೆ ಏನದು ಮೆರೂನ್ ಕಲರ್ ಕಾಂಬಿನೇಷನು. ಅವರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ತುಂಬ ವೈಟ್ ಇದ್ದಾರೆ, ನನಗಿಂತ ತುಂಬ ಕಲರ್ ಇದ್ದಾರೆ. ಇಷ್ಟ ಆಯ್ತು ಅಂದ್ಕೊಳ್ತೀನಿ ಅವರಿಗೂ. ನೋಡೋಣ. ಅವ್ರು ಸರಿಯಾಗಿ ಫೋಲ್ಡ್ ಮಾಡಿ ಕೊಟ್ಟಿರಲಿಲ್ಲ. ನಾನು ಆಮೇಲೆ ಮನೆಗೆ ತಂದು ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಪ್ಯಾಕ್ ಮಾಡಿಟ್ಟೆ. ನಾನು ಈ ಬಾಕ್ಸಿಗೆ ಹಾಕಿದ್ದೀನಿ, ಇಟ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಈ ಬಾಕ್ಸಿಗೆ ಹಾಕಿ ಅಲ್ಲಿಂದ ಮನೆಗೆ ಬಂದ್ವಿ. ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಇಲ್ಲೇ ನಮ್ಮ ಪಕ್ಕದ ವಿಲ್ಲಾ ಅವ್ರದ್ದು ಬರ್ತ್ಡೇಗೆ ಕರೆದಿದ್ರು. ಹಿಂದಿನ ದಿನನೇ ಕರೆದಿದ್ರು. ಅದಕ್ಕೆ 7:30 ಒಂದು 8 o'clock ಆಗಿತ್ತು. ಓಕೆ ಅಂತ ಅಂದ್ಬಿಟ್ಟು ಬರ್ತ್ಡೇ ಪಾರ್ಟಿಗೆ ಅಟೆಂಡ್ ಮಾಡೋಕ್ಕೆ ಅಂತ ನಾನು ಕ್ಲಿಯಾ ಮಾತ್ರ ಹೋದೋ. ನಿಮಗೆಲ್ಲ ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೇನೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. If you don't eat pizza, share with others, okay? Who will eat? ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.